ಇನ್ನು ಅರಣ್ಯ ಸಿಬ್ಬಂದಿಗಳು ನಡೆಸಿದಂತಹ ಗುಂಡೇಟಿಗೆ 3 ಜನ ಬಲಿಯಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡೋದಕ್ಕೆ ಅಂತ ಮುಂದಾಗಲಾಗ್ತಾ ಇದೆ. ಮ್ಯಾಜಿಸ್ಟ್ರೇಟ್ ತನಿಖೆಗೆ ಈಗ ಆದೇಶ ನೀಡಲಾಗಿದೆ. 7 ದಿನಗಳ ಒಳಗಾಗಿ ತನಿಖೆ ಮಾಡಿ ಈ ಬಗ್ಗೆ ವರದಿ ನೀಡಬೇಕಾಗುತ್ತೆ. ಚಾಮರಾಜನಗರ ಡಿಸಿ ಆದೇಶ ಹೊರಡಿಸಿದ್ದಾರೆ. 7 ದಿನಗಳ ಒಳಗಾಗಿ ತನಿಖೆ ಮಾಡಿ ವರದಿಯನ್ನ ನೀಡೋದಕ್ಕೆ ಡಿಸಿ ಅವರು ಆದೇಶ ಕೊಟ್ಟಿದ್ದಾರೆ. ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ಅವರನ್ನ ನೇಮಕ ಮಾಡಿದ್ದಾರೆ. ಐಎಎಸ್ ಅಧಿಕಾರಿ ಮೀನಾ ಅವರ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ. 7 ದಿನಗಳ ಒಳಗಾಗಿ ತನಿಖೆ ಮಾಡಿ ವರದಿಯನ್ನ ನೀಡೋದಕ್ಕೆ ಅಂತ ಆದೇಶ ನೀಡಲಾಗಿದೆ. ಹಾಗಾಗಿ ವರದಿಯಲ್ಲಿ ಏನು ಬರುತ್ತೆ, ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ 7 ದಿನಗಳವರೆಗೆ ಅದನ್ನು ಕೂಡ ನೋಡಬೇಕಾಗತ್ತೆ. ಇನ್ನು ಈ ಪ್ರಕರಣ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ನೀಡಿದ್ದಾರೆ ಜಿಲ್ಲಾಧಿಕಾರಿ ಶ್ರೀರೂಪ ಅವರು. ತನಿಖೆಗೆ ಐಎಎಸ್ ಅಧಿಕಾರಿ ದಿನೇಶ್ ಕುಮಾರ್ ನೇಮಕಗೊಂಡಿದ್ದಾರೆ. ದಿನೇಶ್ ಕುಮಾರ್ ಮೀನಾ ಅವರು ತನಿಖೆ ಮಾಡಲಿದ್ದಾರೆ. ಜಿಲ್ಲಾಧಿಕಾರಿ ತನಿಖೆಗೆ ಮ್ಯಾಜಿಸ್ಟ್ರೇಟ್ ಅವರು ಆದೇಶ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಅವರು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. 7 ದಿನ ಅವಕಾಶಗಳನ್ನು ಕೊಟ್ಟಿದ್ದಾರೆ ತನಿಖೆ ಮಾಡೋದಕ್ಕೆ. ನಿಗದಿತ ಅವಧಿಯೊಳಗೆ ವರದಿಯನ್ನ ಕೊಡ್ತೀವಿ ಅಂತ ಕೂಡ ಹೇಳಿದಾರಂತೆ ಅಧಿಕಾರಿಗಳು. ನಿಗದಿತ ಅವಧಿಯನ್ನ ಏನು ಕೊಟ್ಟಿದ್ದೀರಿ ಆ ಅವಧಿಯ ಒಳಗೆ ತನಿಖೆ ಮಾಡೋದಾಗಿ ಕೂಡ ಅಧಿಕಾರಿಗಳು ಹೇಳಿದ್ದಾರೆ. ಈಗಾಗಲೇ ತನಿಖೆ ಆರಂಭ ಮಾಡಿದ್ದೀವಿ. ಸ್ಥಳಕ್ಕೆ ಭೇಟಿ ನೀಡಿ ಮಹಜರು ಕೂಡ ಮಾಡಲಾಗುತ್ತೆ. ಮರಣೋತ್ತರ ಪರೀಕ್ಷೆ ವರದಿ ಕೂಡ ಬರಬೇಕು, ನಂತರ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇದು ಡಿ ಸಿ ಮೇಡಮ್ ಆರ್ಡರ್ ಪ್ರಕಾರ ಏನಾಗಿದೆ ಅದರ ಬಗ್ಗೆ ಡಿ ಸಿ ಮೇಡಮ್ ಹ್ಯಾಸ್ ಆರ್ಡರ್ಡ್ ಆ್ಯನ್ ಎನ್ಕ್ವೈರಿ ಅಂಡರ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಉಪವಿಭಾಗ ದಂಡಾಧಿಕಾರಿ ಒಳಗಡೆ ಒಂದು ಎನ್ಕ್ವೈರಿ ತನಿಖಾ ಮಾಡಬೇಕು. ಎನ್ಕ್ವೈರಿ ನಡೀತಾ ಇದೆ. ಈಗ ಎನ್ಕ್ವೈರಿ ರಿಸಲ್ಟ್ ಬಂದ ನಂತರ ಐ ವಿಲ್ ಸೆಂಡ್ ಅ ರಿಪೋರ್ಟ್ ಟು ಡಿ ಸಿ ಮೇಡಮ್. ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ. ಆದ ನಂತರ ಎಲ್ಲ ಆಲ್ ದಿ ಇನ್ಕ್ವೆಸ್ಟ್ ರಿಪೋರ್ಟ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆಲ್ಲ ಬೇಸಿಸ್ ಮೇಲೆ ಎನ್ಕ್ವೈರಿ ಆಗುತ್ತೆ. ಆ ಎನ್ಕ್ವೈರಿ ರಿಪೋರ್ಟ್ ನಾನು ಡಿ ಸಿ ಮೇಡಮ್ಗೆ ಕಳಿಸ್ತೇನೆ. ಸ್ಪಾಟ್ ಎಲ್ಲ ವಿಸಿಟ್ ಆಗಿದೆ. ವಿಸಿಟ್ ಆಗಿದೆ. ಇವಾಗ ವಿಲ್ ಹ್ಯಾವ್ ಟು ವೇಟ್ ಫಾರ್ ಎಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಇನ್ಕ್ವೆಸ್ಟ್ ರಿಪೋರ್ಟ್ ಎಲ್ಲ ರಿಪೋರ್ಟ್ಗೆ ವೇಟ್ ಮಾಡಬೇಕು. ಆದ ನಂತರ ಎನ್ಕ್ವೈರಿ ವಿಲ್ ಬಿ ಕಂಪ್ಲೀಟೆಡ್. ರಿಪೋರ್ಟ್ ಇಲ್ಲದೆ ಇಟ್ ವೋಂಟ್ ಬಿ ಅ ಫೇರ್ ಎನ್ಕ್ವೈರಿ. ಅದಕ್ಕೆ ಲೆಟ್ಸ್ ವೇಟ್ ಫಾರ್ ದಿ ರಿಪೋರ್ಟ್. ಫಸ್ಟ್ ರಿಪೋರ್ಟ್ ಬರಲಿ, ಆಮೇಲೆ ಐ ವಿಲ್ ಡೂ ದಿ ಎನ್ಕ್ವೈರಿ. ಈಗ ಎನ್ಕ್ವೈರಿ ಚಾಲು ನಡೀತಾ ಇರೋದರಿಂದ ಇದರ ಬಗ್ಗೆ ಏನು ಹೇಳಕ್ಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುತ್ತಾರೆ ನಮ್ಮ ಮೈಸೂರಿನ ಹಿರಿಯ ಪ್ರತಿನಿಧಿಯಾಗಿರುವಂತಹ ರಾಘವೇಂದ್ರ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಒಟ್ಟು 3 ಜನ ಸಾವನ್ನಪ್ಪಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ನೀಡಲಾಗಿದೆ. ಏನೇನೆಲ್ಲ ಅಪ್ಡೇಟ್ಸ್ಗಳು ಲಭ್ಯವಾಗಿದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಏನು ಹನೂರು ಭಾಗದಲ್ಲಿ ನಿನ್ನೆ ನಡೆದಂತ ಆ ಒಂದು ದುರ್ಘಟನೆ ಏನಿದೆ, 3 ಮಂದಿ ಏನು ಅಮಾಯಕರು ಅಂತಲೇ ಹೇಳಲಾಗ್ತಾ ಇದೆ, ಅವರ ಮೇಲೆ ಶೂಟೌಟ್ ಆದಂತ ಪ್ರಕರಣದಲ್ಲಿ ಈಗಾಗಲೇ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ಆಗಿದೆ. 7 ದಿನಗಳ ಒಳಗಾಗಿ ಒಂದು ರಿಪೋರ್ಟ್ ಅನ್ನ ಕೊಡಬೇಕು ಅಂತೇಳಿ ಏನು ಹನೂರಿನ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ಇದ್ದಾರೆ, ಅವರಿಗೆ ಒಂದು ತನಿಖೆಯನ್ನ ಜವಾಬ್ದಾರಿಯನ್ನ ವಹಿಸಿದ್ದಾರೆ. ಅವರು ಕೂಡ ಈಗಾಗಲೇ ತನಿಖೆಯನ್ನ ಶುರು ಮಾಡಿದ್ದಾರೆ. ಮರಣೋತ್ತರ ಪರೀಕ್ಷೆಗಾಗಿ ಅವರು ಕೂಡ ಕಾಯ್ತಾ ಇದ್ದಾರೆ. ಮರಣೋತ್ತರ ಪರೀಕ್ಷಾ ವರದಿ ಬಂದ ನಂತರ ಸಾಕ್ಷಿಗಳನ್ನ ಸಂಗ್ರಹ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಏನು ಘಟನಾ ಸ್ಥಳ ಇದೆ, ಘಟನಾ ಸ್ಥಳಕ್ಕೆ ಇಷ್ಟರಲ್ಲಿ ಅವರು ಹೋಗ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಹೋಗಿ ಅಲ್ಲಿ ಸ್ಥಳದಲ್ಲಿ ಏನೆಲ್ಲ ಸಾಕ್ಷಿಗಳು ಲಭ್ಯ ಆಗ್ತದೆ ಅದನ್ನು ಕೂಡ ಸಂಗ್ರಹ ಮಾಡ್ತಾರೆ. ಯಾಕಂದ್ರೆ ಇದೊಂದು ಫೇಕ್ ಎನ್ಕೌಂಟರ್ ಅನ್ನುವಂಥದ್ದು ಎಲ್ಲ ಕಡೆ ವ್ಯಾಪಕವಾಗಿ ಅನುಮಾನ ಇರತಕ್ಕಂಥ ವಿಚಾರ. ಹಾಗಾಗಿ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋ ದೃಷ್ಟಿಯಿಂದ ಅಲ್ಲಿಗೆ ಸ್ಥಳಕ್ಕೆ ಮಹಾಜರು ಮಾಡಿ ಅಲ್ಲಿಯ ಏನು ಶೂಟೌಟ್ ಪ್ರಕರಣದಲ್ಲಿ 2 ಕಡೆ ಗುಂಡಿನ ವಿನಿಮಯ ಆಗಿದ್ರೆ ಆ ಗುಂಡುಗಳು ಯಾವುದು, ಎಲ್ಲಿ ಅದು, ಆಮೇಲೆ ಇವರು ಏನು ಅರಣ್ಯ ಇಲಾಖೆ ಬಳಸಿದಂತ ಗುಂಡುಗಳು ಎಂತದ್ದು, ಆಮೇಲೆ ಅದನ್ನು ಯಾವ ರೀತಿ ಬಳಸಿದ್ರು, ಆಮೇಲೆ ಅಲ್ಲಿ ಆ ಸ್ಥಳದಲ್ಲಿ ಬೇರೆ ಏನಾದ್ರು ಸಾಕ್ಷಿಗಳು ಲಭ್ಯ ಆಗುತ್ತಾ, ಆಮೇಲೆ ಅವರು ಸಾಕು ಬೇಟೆಗಾರರು ಅಂತ ಹೇಳಲಾಗ್ತಾ ಇದೆ. ಬೇಟೆಗಾರರಾಗಿದ್ರೆ ಅವರು ಏನಾದ್ರೂ ಬೇಟೆ ಆಗಿರ್ಲೇಬೇಕು, ಆ ಸ್ಥಳದಲ್ಲಿ ಆ ರೀತಿ ಏನಾದ್ರೂ ಸಿಗ್ಬೋದಾ, ಈ ರೀತಿಯ ಮಾಹಿತಿಗಳನ್ನ ಕಲೆ ಹಾಕ್ಲಿಕ್ಕೆ ಕೂಡ ಆ ತನಿಖಾ ತಂಡ ಹೋಗ್ತಾ ಇದೆ. ಅದಲ್ಲದೆ ಏನು ಹನೂರು ಭಾಗದಲ್ಲಿ ಆ ಗ್ರಾಮಸ್ಥರು ಏನಾದ್ರೆ ಅವರು ಕೂಡ ಎಲ್ಲ
ಆಕ್ರೋಶ ಭುಗಿಲೆದ್ದಿದೆ. ಅಲ್ಲಿ ಹನೂರು ಭಾಗದಲ್ಲಿ ಆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ದಾರೆ. ಜೊತೆಗೆ ಅಲ್ಲಿ ಆ ಸ್ಥಳೀಯ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್ ಅಂತೇಳಿ ಅವರು ತಡೆಯಲಿಕ್ಕೆ ಹೋದಂತ ಜನರ ನಿಯಂತ್ರಣ ಮಾಡ್ಲಿಕ್ಕೆ ಹೋದಂತ ಇನ್ಸ್ಪೆಕ್ಟರ್ ಮೇಲೆ ಕೂಡ ಜನ ಹಲ್ಲೆಯನ್ನ ಮಾಡಿರ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಏನಾದ್ರು ಸರ್ಕಾರದಿಂದ ಸ್ಪಷ್ಟ ಭರವಸೆ ಸಿಗ್ತಾ ಇಲ್ಲ ನಮಗೆ. ಆ ಒಂದು ಕುಟುಂಬಗಳಿಗೆ 3 ಕೋಟಿ ರೂಪಾಯಿ ಪರಿಹಾರವನ್ನ ನೀಡಬೇಕು, ಆ ಒಂದು ಸರ್ಕಾರಿ ನೌಕರಿಯನ್ನ ಕೊಡಬೇಕು, ಜೊತೆಗೆ ಇಡೀ ಕುಟುಂಬದ ವಿದ್ಯಾಭ್ಯಾಸದ ಜವಾಬ್ದಾರಿ, ಆ ಮಕ್ಕಳ ವಿದ್ಯಾಭ್ಯಾಸ ಜವಾಬ್ದಾರಿನ ಸರ್ಕಾರ ಹೊತ್ಕೊಳ್ಬೇಕು ಅನ್ನುವಂಥದ್ದು ಅಲ್ಲಿಯ ಜನರ ಆಗ್ರಹ ಆಗಿದೆ. ಈಗಾಗಲೇ ಇಷ್ಟೆಲ್ಲ ಘಟನೆಗಳಾಗಿರೋದ್ರಿಂದ ಸರ್ಕಾರ ಮುನ್ನೆಚ್ಚರಿಕೆ ವಹಿಸಬೇಕಾಗ್ತದೆ. ಅಲ್ಲಿ ಸಾಕಷ್ಟು ಪ್ರಕ್ಷುಬ್ಧ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈಗ ಮೈಸೂರಿನಲ್ಲಿ ಶವಗಳ ಮರಣೋತ್ತರ ಪರೀಕ್ಷೆ ಕೂಡ ನಡೀತಾ ಇದೆ. ಇಲ್ಲಿಂದ ಕಳೆಬರವನ್ನ ಹಸ್ತಾಂತರ ಮಾಡುವಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ಮತ್ತೆ ಪ್ರಕ್ಷುಬ್ಧ ಸ್ಥಿತಿ ನಿರ್ಮಾಣ ಆಗುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಚಾಮರಾಜನಗರದಿಂದ ಹೆಚ್ಚುವರಿ ಪೊಲೀಸ್ ಪಡೆ, ಮೈಸೂರಿನಿಂದ ಹೆಚ್ಚುವರಿ ಪೊಲೀಸ್ ಪಡೆಯನ್ನ ಕಳಿಸಿಕೊಡ್ಲಾಗ್ತಾ ಇದೆ. ಆದ್ರೂ ಕೂಡ ಜನರ ಆಕ್ರೋಶ ನಿಲ್ಲಬೇಕು ಅಂದ್ರೆ ಸರ್ಕಾರದಿಂದ ಸ್ಪಷ್ಟವಾದಂತಹ ಭರವಸೆ ನೀಡಬೇಕು. ಅಲ್ಲಿಯ ಜಿಲ್ಲಾಡಳಿತ ಇದರ ಒಂದು ಏನು ಈ ಪ್ರಕರಣದ ಜವಾಬ್ದಾರಿ ಏನಿದೆ ಅದನ್ನ ಜಾಣ್ಮೆಯಿಂದ ನಿರ್ವಹಿಸುವಂತ, ಯಾವುದೇ ಅನಾಹುತಗಳು ಮತ್ತೆ ಆಗದೇ ಇರೋ ರೀತಿಯಲ್ಲಿ ಎಚ್ಚರಿಕೆ ವಹಿಸುವಂತ ಕೆಲಸವನ್ನು ಮಾಡಬೇಕಾಗಿದೆ. ಸಂತೋಷ್, ಧನ್ಯವಾದಗಳು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗೆ.